ಅಲ್ಲೊಂದು ಕಾಲೇಜ್ ಇದೆ. ಅದನ್ನ ಯಾವ ಆಂಗಲ್ ಇಂದ ನೋಡಿದ್ರು ಕಾಲೇಜ್ ಅಂತ ಹೇಳೋಕಾಗಲ್ಲ. ಹಂಗಿದೆ ಅದರ ಪರಿಸ್ಥಿತಿ. ಯಾರಾದ್ರೂ ಜೋರಾಗಿ ನಕ್ಕಿದ್ರೆ ಕೆಮ್ಮಿದ್ರೆ ಸಾಕು ಕಾಲೇಜ್ನ ಗೋಡೆಗಳು ದಬ ದಬ ಅಂತ ಬಿದ್ದೋಗುತ್ತವೆ. ಅರೆ ಅಷ್ಟೊಂದು ಸೀರಿಯಸ್ ಆಗಿದೆಯಾ ಕಾಲೇಜ್ ಕಂಡೀಷನ್ನು ಅಂತೀರಾ? ಬರೀ ಸೀರಿಯಸ್ ಅಲ್ಲ ರೀ, ಐಸಿಯು ಸೇರ್ಬಿಟ್ಟಿದೆ ಕಾಲೇಜು. ಕಿತ್ತೋಗಿರೋ ತಾರಸಿ, ಮುರಿದೋಗಿರೋ ಬಾಗಿಲು, ಒಡೆದೋಗಿರೋ ಬೆಂಚು, ಕುಸಿದೋಗಿರೋ ಗೋಡೆ, ಬೆಂಡಾಗಿರೋ ಫ್ಯಾನು, ನಿಂತಿರೋ ಕಾಮಗಾರಿ, ನಿಂತ್ಕೊಂಡ್ ಪಾಠ ಕೇಳ್ತಾ ಇರೋ ಸ್ಟೂಡೆಂಟ್ಸ್. ಕೂತ್ಕೊಳ್ಳೋಕೆ ಬೆಂಚ್ ಇಲ್ಲ, ಅಲ್ಲಾಡೋಕೆ ಆಗಲ್ಲ, ಉಸಿರಾಡೋಕೆ ಜಾಗ ಇಲ್ಲ. ಅಬ್ಬಬ್ಬಾ ಅಬ್ಬಬ್ಬಾ, ಯಾವ್ದಪ್ಪ ಇಂಥ ಅದ್ಭುತ ಕಾಲೇಜು, ಎಲ್ಲಿರೋದಿದು ಅಂತ ಕೇಳಿದ್ರ ಜೋರಾಗಿ ಗಾಳಿ ಮಳೆ ಅಲ್ಲ, ಯಾರಾದ್ರೂ ಜೋರಾಗಿ ಕೆಮ್ಮಿದ್ರೆ ಬೇದ್ ಹೋಗೋ ಈ ಕಾಲೇಜ್ ಇರೋದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಇದು ನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು. ಸುಮ್ನೆ ಇದನ್ನ ಕಾಲೇಜು ಅಂತ ಕರಿಬೇಕು ಅಷ್ಟೇ. ಕಾಲೇಜಲ್ಲಿರ್ಬೇಕಾದ ಯಾವ ಸೌಕರ್ಯನೂ ಇಲ್ಲಿಲ್ಲ. ಹೌದು, ನಗರದ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಯರ ದುಸ್ಥಿತಿ ಯಾವ ಶತ್ರುವಿಗೂ ಬೇಡ. ಬಿಎ, ಬಿಕಾಂ, ಬಿಬಿಎಂ ಸೇರಿದಂತೆ ವಿವಿಧ ಪದವಿ ಅಧ್ಯಯನಕ್ಕೆ ಬರುವ ವಿದ್ಯಾರ್ಥಿನಿಯರು ಕಾಲೇಜಲ್ಲಿ ಕನಿಷ್ಠ ಮೂಲ ಸೌಕರ್ಯ ಇಲ್ಲದೆ ಪರದಾಡ್ತಾ ಇದ್ದು, ನೂತನ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿ 2 ವರ್ಷಗಳೇ ಕಳೆದ್ರೂ ಇದುವರೆಗೂ ಕಟ್ಟಡ ನೆಲೆ ಬಿಟ್ಟು ಮೇಲೆದ್ದಿಲ್ಲ. ಗೌರ್ಮೆಂಟ್ ಪ್ಲಸ್ 3 ಫ್ಲೋರ್ಸ್ಗೆ ಟೋಟಲಿ 4 ಅಂತಸ್ತಿಗೆ ಡಿಸೈನ್ ಮಾಡಿಸಿದ್ವಿ. ಈಗ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಯು ಶೇಪಲ್ಲಿ ಅಪ್ರೂವಲ್ ಆಗಿದೆ ಸರ್. ಇದಕ್ಕೆ 144 ಲ್ಯಾಕ್ಸು ಇವರು CSR ಕೆನರಾ ಬ್ಯಾಂಕ್ ವತಿಯಿಂದ CSR ಸ್ಕೀಮಲ್ಲಿ ರಿಲೀಸ್ ಆಗಬೇಕು. ಆಮೇಲೆ 200 ಲಕ್ಷಕ್ಕೆ ಕಾಲೇಜ್ ಎಜುಕೇಷನಿಂದ 200 ಲ್ಯಾಕ್ಸ್ ರಿಲೀಸ್ ಆಗಬೇಕು. ಇಲ್ಲಿವರೆಗೂ 35 ಲಕ್ಷ ರಿಲೀಸ್ ಆಗಿದೆ. ಕುಡಿಯೋ ನೀರಿಗೆ ಬರ, ಪಾಠ ಕೇಳೋಕೆ ಸರಿಯಾದ ತರಗತಿ ಇಲ್ಲ, ಗ್ರಂಥಾಲಯವಂತೂ ಕನಸಿನ ಮಾತು. ಕಾಲೇಜಲ್ಲಿ ಇಷ್ಟೆಲ್ಲ ಪ್ರಾಬ್ಲಮ್ಗಳಿದ್ರೂ ಇಲ್ಲಿನ ವಿದ್ಯಾರ್ಥಿನಿಯರು ವಿಧಿ ಇಲ್ಲದೆ ಕಾಲೇಜಿಗೆ ಆಗಮಿಸುತ್ತಿದ್ದಾರೆ. ಬೇಸಿಗೆ ಬಂದ್ರೆ ಬಿಸಿಲಲ್ಲೇ ಪಾಠ ಕೇಳೋ ಪರಿಸ್ಥಿತಿ ಇರುತ್ತು. ಏನು ಮಳೆಗಾಲ ಬಂದ್ರೆ ತಲೆ ನೆನೆಸ್ಕೊಂಡು ಪಾಠ ಕೇಳುವಂತಹ ಕರ್ಮ ಈ ವಿದ್ಯಾರ್ಥಿನಿಯರಿಗೆ. ಕಾಲೇಜನ್ನ ಜಾಮ್ ಜೂಮ್ ಅಂತ ನಿರ್ಮಾಣ ಮಾಡಿ ಪ್ರೈವೇಟ್ ಕಾಲೇಜ್ ನಾಚೂತರ ಬಿಲ್ಡಿಂಗ್ ಎಬ್ಬಿಸಿ ಅಂತ ಸರ್ಕಾರ 3,44 ಲಕ್ಷ ರೂಪಾಯಿ ಮಂಜೂರಾತಿ ಮಾಡಿದೆ. ಎಷ್ಟಿದ್ರೂ ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ. ಒಂದೇ ಒಂದು ಕಾಲೇಜ್ ಇದ್ರೂ ಕೂಡ ಇಷ್ಟು ದೊಡ್ಡ ಡಿಸ್ಟಿಕ್ ಅಲ್ಲಿ ಇರುವಂತಹ ಒಂದು ವುಮೆನ್ಸ್ ಕಾಲೇಜ್ಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋ ಹಾಗೆ ಮಾಡಿದ್ರು. ಏನು ಕೆಳಗಡೆ ಒಂದು ಇದರಷ್ಟು ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ ವರ್ಕ್ನ. ಸೊ ವುಮೆನ್ಸ್ ಕಾಲೇಜ್ ಮಕ್ಕಳಿಗೆ ಏನಾಗಿದೆ ಅಂದರೆ ಅಲ್ಲಿ ಅರ್ಧ ಅಂದರೆ ಕೋವಿಡ್ ಕಾಲೇಜಲ್ಲಿ ಫಸ್ಟ್ ಏನು ಮಾಡ್ತಾ ಇದ್ರು, ಅಲ್ಲಿ ಒಂದು ಅರ್ಧ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತಾರೆ, ಇನ್ನೊಂದು ಅರ್ಧ ಸ್ಟೂಡೆಂಟ್ಸ್ ಇಲ್ಲಿ ಸಿಟಿಜನ್ ಕ್ಲಬ್ ಅಂತ ಇದೆ, ಅಲ್ಲಿ ಸ್ವಲ್ಪ ಜನಕ್ಕೆ ಪಾಠ ಮಾಡ್ತಾರೆ. ಸೊ ಅಲ್ಲರ್ಧ ಮಕ್ಕಳು ಇಲ್ಲರ್ಧ ಮಕ್ಕಳು ಪರದಾಡೋ ಥರ ಆಗ್ಬಿಟ್ಟಿದೆ ಮಕ್ಕಳಿಗೆ. ಪದವಿ ಶಿಕ್ಷಣ ಗುಣಮಟ್ಟವನ್ನ ಮೇಲ್ದರ್ಜೆಗೇರಿಸಲು ಯುಜಿಸಿ, ನ್ಯಾಕ್, ವಿವಿ ಸರ್ಕಾರಗಳು 108 ಯೋಜನೆಗಳನ್ನ ಜಾರಿಗೆ ತಂದಿವೆ. ಆದರೆ ಸಮಸ್ಯೆಗಳ ಗೂಡಾಗಿರುವ ಚಿಕ್ಕಬಳ್ಳಾಪುರದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿಗೆ ಕಾಯಕಲ್ಪ ಕಲ್ಪಿಸಲು ಸಾಧ್ಯವಾಗದೇ ಇರುವುದು ಮಾತ್ರ ವಿಪರ್ಯಾಸ. ಭೀಮಪ್ಪ, TV9 ಚಿಕ್ಕಬಳ್ಳಾಪುರ.